ನಗರದಲ್ಲಿರುವ ವಾಲ್ಮೀಕಿ ಸರ್ಕಲ್ನಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ವಿಳಂಬವಾಗಿರುವುದರಿಂದ ಶೀಘ್ರದಲ್ಲಿ ಅನಾವರಣಗೊಳಿಸಲು ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ. ಸಂಗತಿಯಾಗಿದೆ, ತಲೆ ತಗ್ಗಿಸುವಂಥ ಸಂಗತಿಯಾಗಿದೆ. ಇವತ್ತೊಂದು ದಿವಸ ದಟ್ಟವಾಗಿ ನಮ್ಮ ಜಿಲ್ಲೆಯಲ್ಲಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿಯನ್ನು ಅನಾವರಣಗೊಳ್ಳೋದಕ್ಕೆ ಜಿಲ್ಲಾಡಳಿತವರು ಕೂಡ ಬಹಳ ನಿರ್ಲಕ್ಷ್ಯ ಮಾಡಿದ್ದಾರೆ. ಇವತ್ತುವರೆಗೆ ಏನಂತ ಗೊತ್ತಿಲ್ಲ, ಯಾರು ಬಯಟಿಗೆ ಅವ್ರು ಸುಮ್ಮನೆ ಇದ್ಬಿಟ್ಟಾರೆ. ನಾವಾಗಿ ಇವತ್ತು ನಮ್ಮ ಏನು ನಾವು ಹಂಗೆ ಇದ್ದಾಗಿನ ಅದು ಇನ್ನೂ ವರ್ಷಗಟ್ಟಲೆ ಹೋಗ್ಬಿಡ್ತದೆ. ಅದಕ್ಕಾಗಿ ನಾವು ಏನು ಮಾಡಿದ್ವಿ, ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀವಿ. ನೀವು ಜುಲೈ ತಿಂಗಳು ಒಳಗಾಗಿ ನೀವು ಅನಾವರಣಗೊಳ್ಳಲಿಲ್ಲಪ್ಪ ಅಂದ್ರೆಗಿನ ಸರ್ಕಾರ ವತಿಯಿಂದ ನಾವೇ ಮಹರ್ಷಿ ವಾಲ್ಮೀಕಿ ವಿಗ್ರಹವನ್ನು ನಾವು ಅಭಿಷೇಕ ಮಾಡಿ ಪೂಜೆ ಮಾಡಿ ಚೆನ್ನಾಗಿ ತೊಳೆದು ಅವರ ಮೇಲೆ ಏನು ಇವತ್ತು ಈ ಸಿಲ್ಕ್ ಬಟ್ಟೆ ತೆಗೆದು ಹಾಕಿದರೋ ಅದನ್ನೆಲ್ಲ ತೆಗೆದುಹಾಕಿ ಸುತ್ತ ತಡೆಗೋಡೆಗಳನ್ನು ನಿರ್ಮಾಣ ಮಾಡಿದರೆ ಅದನ್ನು ಬಟ್ಟೆಯಿಂದ ತೆಗೆದುಹಾಕಿ ಸಾರ್ವಜನಿಕರಿಗೆ ದರ್ಶನಕ್ಕಾಗಿ ಪ್ರತಿಯೊಬ್ಬರು ಮಹರ್ಷಿ ವಾಲ್ಮೀಕಿ ದರ್ಶನ ಮಾಡಿಕೊಂಡು ಈ ನಗರದಲ್ಲಿರ್ತಕ್ಕಂಥ ಎಲ್ಲ ಜನಾಂಗದ ಜನರಿಗೆ ಶಾಂತಿ ನೆಮ್ಮದಿ ಕೊಳ್ಳಿ ಅಂತೇಳಿ ಆ ಮಹರ್ಷಿ ಆಶೀರ್ವಾದ ಮಾಡ್ತಾರೆ. ಅದೊಂದು ಮೇನ್ ಇಂಪಾರ್ಟೆಂಟ್ ಅಲ್ಲ. ಇವತ್ತಿನ ದಿವಸ ಮಹರ್ಷಿ ವಾಲ್ಮೀಕಿ ವಿಗ್ರಹವನ್ನು ಸರ್ಕಾರ ವತಿಯಿಂದ ಅನುದಾನ ಅಡಿಯಲ್ಲಿನೇ ಅದನ್ನು ಸ್ಥಾಪನೆ ಮಾಡಿದ್ದರಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಆ ಮನವಿಯಲ್ಲಿ ಕೂಡ ನಾವು 1 ತಿಂಗಳು ಗಡುವು ಕೊಟ್ಟಿದ್ದೀವಿ. ಆ ಜುಲೈ ತಿಂಗಳೊಳಗಾಗಿ ಅವರು ಏನಾದರೂ ಕ್ರಮ ತೆಗೆದುಕೊಳ್ಳಿಲ್ಲಪ್ಪ ಅಂದ್ರೆಗಿನ ನಾವು ಮತ್ತೆ ಲಕ್ಷಾನುಗಟ್ಟಲೆ ಸಮಸ್ತ ವಾಲ್ಮೀಕಿ ಮುಖಂಡರೆಲ್ಲರೂ ಸೇರಿಕೊಂಡು ಪಕ್ಷಾತೀತವಾಗಿ ನಾವು ಆವರಣಗೊಳ್ಳೋದು ಖಾಯಂ. ಯಾರೇ ಬರಲಿ ಏನೇ ಬರಲಿ ಎಷ್ಟೇ ಕೇಸುಗಳು ಹಾಕಲಿ ನಾವಂತೂ ಬಿಡೋದಿಲ್ಲ. ಇಡೀ ನಮ್ಮ ಜನಾಂಗದವ್ರಿಗೆ ಏನೇ ಆಗಲಿ ಗಳಿಗೆ ಜಿಲ್ಲಾ ಆಡಳಿತಕ್ಕೆ ಎಲ್ಲರಿಗೆ ಮನವಿ ಮಾಡ್ತಾ ಇದೀವಿ. ಏನು ಈ ಜುಲೈ ತಿಂಗಳ ಒಳಗಡೆ ನೀವೇನ ಪ್ರತಿಷ್ಠಾಪನೆ ಮಾಡಲಿದ್ರೆ ಇಡೀ ಸ್ಟೇಟಲ್ಲಿ ನಮ್ಮ ಸಮುದಾಯ ಎಷ್ಟಿದೋ ಅಷ್ಟು ಜನಸಂಖ್ಯೆ ಸೇರಿ ನಾವು ಪುತ್ಥಳಿಯನ್ನು ಅದು ಅನಾವರಣ ಮಾಡ್ತೀವಿ ಅಂತೇಳಿ ನಾವು ಜಿಲ್ಲಾಡಳಿತಕ್ಕೆ ಮುಖಾಂತರ CMಗೆ ಮನವಿ ಮಾಡ್ತಾಯಿದ್ದೀವಿ. ಅದರ ಜೊತೆ ಯಾಕಂದರೆ ನಮ್ಮ ಸಮುದಾಯ ಅಂದರೆ ಅಷ್ಟು ಹೀನವಾಗಿ ಕಾಣ್ತಾ ಇದೆ, ನಿರ್ಲಕ್ಷ್ಯ ಕಾಣ್ತಾ ಇದೆ. ಯಾಕಂದರೆ 6 ತಿಂಗಳಾಯಿತು ಒಂದು ದೇವ್ರನ್ನ ತಗೊಂಬಂದು ಬಟ್ಟೆ ಮುಚ್ಚಿಟ್ಟು ಕುಂತಾರಲ್ಲ. ಇಷ್ಟನ್ನು ಸ್ವಲ್ಪ ದೇವ್ರಂದ್ರೆ ಎಲ್ಲರಿಗೆ ದೇವರಲ್ಲ, ನಮ್ಮ ವಾಲ್ಮೀಕಿ ದೇವರಲ್ಲ, ಎಲ್ಲರೂ ಇಡೀ ಪ್ರಪಂಚಕ್ಕೆ ದೇವರೇ ಅಲ್ಲ ವಾಲ್ಮೀಕಿ ಮಹರ್ಷಿ. ಆದರೂ ಸದ ಇಷ್ಟವರೆಗಾಗಿ ಯಾರೇ ಆಗಲಿ ನಮ್ಮ ವಾಲ್ಮೀಕಿ ಬಗ್ಗೆ ಯಾರೇ ಆಗಲಿ MLAಗಳಾಗಲಿ MP ಗಳಾಗಲಿ ಇನ್ನೊಬ್ಬರಾಗಲಿ ಇಷ್ಟವರೆಗಾಗಿ ನಮ್ಮ ಸಮುದಾಯದ ವಾಲ್ಮೀಕಿ ಪುತ್ಥಳಿ ಬಗ್ಗೆ ಮಾನವೇ ಇಲ್ದಂಗೆ ಆಗಿದೆ ನಮ್ಮ ಸಮಾಜದಲ್ಲಿ. ನಾವು ದಯವಿಟ್ಟು ಕೇಳ್ತಾ ಇದ್ದೀವಿ, ನಾವು ಏನು ಈ ಜುಲೈ ತಿಂಗಳ ಒಳಗೆ ನೀವು ಮಾಡಿದರೆ ಒಳ್ಳೆಯದು. ಇಲ್ಲಾಂದರೆ ನಮ್ಮ ಸಮುದಾಯ ಎಲ್ಲ ಸೇರಿ ವಾಲ್ಮೀಕಿ ಸಮುದಾಯ ಪಕ್ಷಾತೀತವಾಗಿ ನಾವೆಲ್ಲರೂ ಸೇರಿ ನಾವು ಪುತ್ಥಳಿಯನ್ನು ಅನಾವರಣ ಮಾಡಿಸ್ತೀವಿ ಅಂತೇಳಿ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಬಳ್ಳಾರಿ ಜಿಲ್ಲೆಯ ವಾಲ್ಮೀಕಿ ಸಮುದಾಯ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಇವತ್ತು ನಮ್ಮ ವಾಲ್ಮೀಕಿ ಪ್ರತಿಮೆಯನ್ನು ಅನಾವರಣಗೊಳಿಸದೆ ತಮ್ಮ ಸ್ವಾರ್ಥಕ್ಕಾಗಿ ನಮ್ಮ ದೇವತಾ ಪುರುಷನನ್ನು ಬಲಹೀನನಾಗಿ ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ವಿಧಾನಸೌಧದಲ್ಲಿರ್ತಕ್ಕಂಥ ಶಾಸಕರೇ ನಿಮಗೆ ನಾಚಿಕೆ ಆಗಬೇಕಾಗಿದೆ. ಇವತ್ತು 45 ಲಕ್ಷ ಸಮಾಜದ ಬಂಧುಗಳಿದ್ದೀವಿ ಕರ್ನಾಟಕದಲ್ಲಿ, 80 ಲಕ್ಷ ಜನ ಸಮಾಜದಲ್ಲಿದ್ದೀವಿ. ಇವತ್ತು ಸಮಾಜ ನಿಮ್ಮ ವೋಟಿಂಗಿಗೆ ಬೇಕು. ಸಮಾಜದ ದೈವ ಪುರುಷನಿಗೆ ಅದೇನೋ ಉದ್ಘಾಟನೆ ಮಾಡೋಕ್ಕಿಲ್ಲ. ಇವತ್ತು ರಾಜ್ಯ ಸರ್ಕಾರದಲ್ಲೇ ರಾಜ್ಯಭಾರ ಮಾಡ್ತಕ್ಕಂಥ ಎಲ್ಲ ನನ್ನ ಶಾಸಕರೇ, ನೀವು ವಾಲ್ಮೀಕಿ ಸಮಾಜ ಬೇಕು. ಇವತ್ತು ನಮ್ಮ ದೈವ ಪುರುಷನಿಗೆ ಅಪಮಾನ ಆಗ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ. ನಿಮ್ಮ ರಾಜ್ಯಭಾರ ನೀವು ಮಾಡ್ತಾ ಇದ್ದೀರಿ, ಆದರೆ ಇವತ್ತು ಸಮಾಜ ಬೇಕಾಗಿಲ್ಲ, ಸಮಾಜದ ಜನ ಬೇಕಾಗಿಲ್ಲ ನಿಮಗೆ. ಇವತ್ತು ಎಷ್ಟು ಬಲಿಪಶು ಆಗ್ತಾ ಇದೆ ನಮ್ಮ ಸಮಾಜ ಅನ್ನೋದು ತಿಳ್ಕೊಬೇಕು ಸ್ವಾಮಿ. ನೀವು ನಾಚಿಕೆ ಆಗೋದಿಲ್ವಾ? ಇವತ್ತು ಒಂದು ಡೆಡ್ ಬಾಡಿ ಥರ ಅದನ್ನು ಬಟ್ಟೆ ಸುತ್ತಿ ಕುಂದಿಸಿರಲ್ಲ, ನಾಚಿಕೆ ಆಗೋದಿಲ್ಲ? ಒಬ್ಬ ದೈವ ಮಾನವ, ಇಡೀ ಎಲ್ಲ ಸಮಾಜಕ್ಕೆ ಬೇಕಾದಂಥ ವಾಲ್ಮೀಕಿ ಪುರುಷ, ವಿಶ್ವಗುರು, ವಿಶ್ವ ಪುರುಷ ವಾಲ್ಮೀಕಿ ಸಮಾಜದ ಮಹರ್ಷಿ ಗುರುಗಳಿಗೆ ಅಪಮಾನ ಆಗ್ತಾ ಇದೆ ಅಂದರೆ ಅದು ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಜಗಳಾಡತಕ್ಕೆ ಬೇರೆ ಜಾತಿಯವರ ತಮ್ಮ ಸ್ವಾರ್ಥಕ್ಕಾಗಿ ಜಗಳಾಡಿದರೆ ಅವ್ರಿಗೋಸ್ಕರ ನಮ್ಮ ದೈವ ಮಾನವನಿಗೆ ಅಪಮಾನ ಮಾಡ್ತಾ ಇದ್ದಾರೆ. ಇವತ್ತು ಅದೇ ರೀತಿಯಾಗಿ ಇಡೀ ಬಳ್ಳಾರಿ ಜಿಲ್ಲೆ ಇರ್ತಕ್ಕಂಥ ವಾಲ್ಮೀಕಿ ಸಮಾಜ ಎಲ್ಲರೂ ಒಗ್ಗಟ್ಟಾಗಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಸಮಾಜವನ್ನು ಬರಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತಾ ಇದೆ. ಇವತ್ತು ನಮ್ಮ ಹಿರಿಯರು ಏನು ಹೇಳಿದ್ದಾರೆ,
1 ತಿಂಗಳ ಒಳಗಾಗಿ ನೀವು ಉದ್ಘಾಟನೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಇದು ಯಾರಪ್ಪನ ಸೊತ್ತಲ್ಲ, ಯಾರ ಮನೆ ದುಡ್ಡಲ್ಲ. ಸರ್ಕಾರದಿಂದ ಅನುದಾನವನ್ನು ಬಿಡುಗಡೆ ತಂದು ಒಬ್ಬ ಗುರುಗಳು, ಒಬ್ಬ ವಾಲ್ಮೀಕಿ ಸಮಾಜದ ದೇವಮಾನವ ಅಂತ ಗುರುಗಳ ಪ್ರತಿಷ್ಠಾಪನೆಯನ್ನು ಬಲಿಪಶು ಮಾಡೋದಕ್ಕೆ ನಾವು ಬಿಡೋದಿಲ್ಲ. ಇವತ್ತು ನಮ್ಮ ಹಳೆಯ ಕವಸು ತೆಗೆದ್ರೆ ಯಾರು ಉಳಿಯೋದಿಲ್ಲ. ಹಾಗಾಗಿ ಇವತ್ತು ನಾವು ಬ್ರಾಹ್ಮಣರಂತೆ ಪ್ರಾಮಾಣಿಕವಾಗಿ ಪ್ರಾಮಾಣಿಕ ವ್ಯಕ್ತಿಗಳಂತೆ ಬಾಳ್ತಾ ಇದ್ದೇವೆ. ಹಾಗಾಗಿ ಕೂಡಲೇ ಸರ್ಕಾರ ಎಚ್ಚೆತ್ತಬೇಕು. ಮಾನ್ಯ ಮುಖ್ಯಮಂತ್ರಿಗಳೇ, ಇವತ್ತು ಎಲ್ಲರೂ ಬಂದು ಅದೇನು 1 ತಿಂಗಳ ಒಳಗಡೆ ನಮ್ಮ ಬಂಧುಗಳೇನೋ ನಾವು ಲೆಟರ್ ಕೊಡ್ತಾ ಇದ್ದೀವಿ, ಅದೇ ರೀತಿಯಾಗಿ ಉದ್ಘಾಟನೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತು ತಕ್ಕ ಪಾಠವಂತ ಕಲಿಸುವಂತ ಕೆಲಸ ಮಾಡ್ಬೇಕಂತ ವಾಲ್ಮೀಕಿ ಸಮಾಜದ ಮೂಲಕ ನಾನು ತಿಳಿಪಡಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ವಾಲ್ಮೀಕಿ, ಜೈ ವಾಲ್ಮೀಕಿ.